ಈಗ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗಲ್ಲ, ಅದು ಸಿಬಿಐ ಕೊಡ್ಬೇಕು ಅನ್ನುವಂಥದ್ದು ವಿಪಕ್ಷಗಳ ಒಂದಿಷ್ಟು ಆಗ್ರಹ ಇದೆ. ತಾವೇನು ಹೇಳ್ತೀರಾ ಅಂತ? ಈ ಲೋಕಾಯುಕ್ತ ಪೊಲೀಸರು ನಮ್ಮವರಪ್ಪ. ಈ ಸಿಬಿಐನವ್ರು ಯಾರು? ಈಗ ನೀವೆಲ್ಲ ನೋಡಿರೋ ದಾಖಲೆಗಳು ಯಾವುದದು ದಾನಪತ್ರ, ಆಮೇಲೆ RTC, ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾರು ಓದೋದು? ಯಾರು ಓದ್ತಾರೆ? ಕರ್ನಾಟಕದ ಅಧಿಕಾರಿಗಳು ಓದ್ತಾರೆ. ಅವ್ರಿಗೆ ಅರ್ಥ ಆಗ್ತದೆ ಏನು ಅಂತ. ಅವ್ನು CBI ಅವ್ನು ಬಂದವನು ಅವ್ನು ಕೊಂಬಿಟ್ಕೊಂಬರ್ತಾನ? ಕರ್ನಾಟಕದ ಅಧಿಕಾರಿಗಳಿಗೆ ಇಲ್ದಿರೋದು ಅವ್ನು ಏನೈತೆ? ಆಕಾಶದಿಂದ ಬಂದವರು CBIನವರು. ನಮ್ಮಲ್ಲಿ ಅಧಿಕಾರಿಗಳಿಲ್ವಾ? ನಮಗೆ ತನಿಖೆ ಮಾಡೋಕ್ಕೆ ಗೊತ್ತಿಲ್ವಾ? CBIನವ್ರು ಸೋತಿರೋ ಕೇಸುಗಳು ತಂದು ಕೊಡಕ್ಕೆ ಹೇಳ್ರಿ. ನನಗೆ 2 ಹೆಸರುಗಳು ಬರ್ತದೆ. ನಮ್ಮ ಅಹಾದು, ಗಿರೀಶ್ ಅವರೆಲ್ಲ ಇದ್ರಲ್ಲ, ಆ ಟೀಮು ಅಲ್ಲಾಡಿಸ್ಬಿಡ್ತಾರೆ. ಇಡೀ ದೇಶದಲ್ಲೇ ಬೆಸ್ಟ್ ಟೀಮ್ ಅದು. ಹೇಳ್ತಾ ಇರೋದೇನು ಗೊತ್ತಾ, ಲೋಕಾಯುಕ್ತ ಸರ್ಕಾರದ ಅಡಿಯಲ್ಲಿ ಬರ್ತಿದೆ. ಎಲ್ಲಿ ಯಾರು ಹೇಳಿದ್ರು? ಅಧಿಕಾರಿಗಳು ಇದು ನಿಮಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ ಹೇಳೋರಿಗೆ ಚೆನ್ನಾಗೈತೆ, ಅದು ಮೂಲಭೂತ ಗೊತ್ತಿರೋ ಒಂದು ನಿಮಿಷ. ಈ ಸಂಸ್ಥೆ ಲೋಕಾಯುಕ್ತ ಅನ್ನೋದು ಇಂಡಿಪೆಂಡೆಂಟು. ಅವ್ರು ನೇಮಕಾತಿ ಮಾಡೋದು ಪ್ರಭಾವ ಇರ್ಬೋದು, ಅವ್ರು ಮಾಡಿರ್ಬೋದಪ್ಪ. ಲೋಕಾಯುಕ್ತ ಪೊಲೀಸ್ ಅನ್ನೋದು ಡಿಫ್ರೆಂಟ್ ವಿಂಗ್, ಅದು ಪ್ರತ್ಯೇಕ ವಿಂಗ್. ಅದು ಅವರು CMಗೆ ರಿಪೋರ್ಟ್ ಮಾಡಬೇಕು ಅನ್ನೋದಿಲ್ಲ. ಅವರು ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಮಾತ್ರ ಅವ್ರದ್ದು. ಈ ಇನ್ವೆಸ್ಟಿಗೇಟಿವ್ ಆಪರೇಷನ್ ಆಫ್ ಲೋಕಾಯುಕ್ತ ಪೊಲೀಸ್ ಇದೆಯಲ್ಲ, ಅದು ಇಂಡಿಪೆಂಡೆಂಟ್. ಅದು ಸಖತ್ ಆಫೀಸರ್ಸ್ ಇದ್ದಾರ್ರಿ. ನಾವು CBI ಅಂದಾಗ ನಾವು ಲೋಕಾಯುಕ್ತಲ್ಲಿರೋರೆಲ್ಲ ನಾಲಾಯಕಗಳು ಅಂದಂಗೆ. ನಮ್ಮ ಕರ್ನಾಟಕದವ್ರು ನಾಲಾಯಕಗಳು, ಅಲ್ಲಿಂದ ಬರೋರು ಹಿಂದಿ ಮಾತಾಡೋನು ಲಾಯಕ. ನನಗೆ ಅಷ್ಟೇ ಕೋಪ. ನಮ್ಮ ಕೈಯಲ್ಲಿ ಆಗಿದ್ದು ಏನ್ರಿ ಮಾಡ್ತಾನ ಅವನು? ಹಿಂದಿ ಮಾತಾಡೋನು ಬಂದ್ಬಿಟ್ಟು ನಮ್ಮ RTC ಓದ್ತಾನ ಅವನು? ಓದಕ್ಕೆ ಗೊತ್ತೇನ್ರಿ ಅವನಿಗೆ? ಆ ಲೆಟ್ರ್ಗಳು ಕೊಟ್ಟಿರೋದು ಓದ್ತಾನ ಅವನು? ಕನ್ನಡದಲ್ಲಿ ಐತಪ್ಪ. ಇವ್ರ ಧರ್ಮಪತ್ನಿ ಕೊಟ್ಟಿರೋ ಲೆಟ್ರು, ಯಾರು ಮುಖ್ಯಮಂತ್ರಿಗಳು ಧರ್ಮಪತ್ನಿ ಕೊಟ್ಟಿರೋ ಲೆಟ್ರು ಕನ್ನಡದಲ್ಲಿ ಐತಪ್ಪ. ಅದನ್ನ ಹೆಂಗೆ ಓದ್ತಾರೆ? ನಮ್ಮವರೇ ಬೇಕಲ್ಲ, ನಿಮಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಮ್ಮವರೇ ಬೇಕಲ್ಲ. ಅಲ್ಲಿಂದ ಕರ್ಕೊಂಬರೋದಂತೆ, ಅವ್ನು ಇಲ್ಲಿ ನಮ್ಮವ್ರ ಕೈಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳೋದಂತೆ, ಅವನೇನೋ ಬಾರ್ಲ್ ಹಾಕದಂಗೆ ನಾವು ಅಂದ್ಕೊಳ್ಳೋದು. ನಥಿಂಗ್ ಡೂಯಿಂಗ್. ನಮ್ಮ ಆಫೀಸರ್ಸ್ ತಾಕತ್ತಿದೆ, ಅವ್ರು ಮಾಡೇ ಮಾಡ್ತಾರೆ ರೀ.